ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಅಕ್ಷತಾ. ದೇಶದಲ್ಲಿ ಈಗ ಹೊಸ ಯೋಜನೆಗಳು ಆಗ್ತಾ ಇವೆ. ಅದಕ್ಕೆಲ್ಲ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಜೊತೆಗೆ ದೊಡ್ಡ ಮೊತ್ತದ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆ ಕೂಡ ಆಗ್ತಾ ಇದೆ. ಈಗ ಅದರ ಸಾಲಿಗೆ ಅರುಣಾಚಲ ಪ್ರದೇಶವೂ ಕೂಡ ಸೇರ್ತಾ ಇದೆ. ಹೌದು, ಅರುಣಾಚಲ ಪ್ರದೇಶದ ವಿದ್ಯುತ್ ಪೂರೈಕೆ ಸ್ಥಿತಿಯನ್ನ ಸುಧಾರಿಸಲು ವಿದ್ಯುತ್ ಪೂರೈಕೆಗೆ 2 ಜಲ ವಿದ್ಯುತ್ ಯೋಜನೆಗಳನ್ನ ಒಟ್ಟು 3,689 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 186 ಮೆಗಾವ್ಯಾಟ್ ಉತ್ಪಾದನೆಯ ಟ್ಯಾಟೋ 1 ಮತ್ತು 240 ಮೆಗಾವ್ಯಾಟ್ HEO ಯೋಜನೆಗಳು ರಾಜ್ಯದ ವಿದ್ಯುತ್ ಪೂರೈಕೆಯನ್ನ ಹೆಚ್ಚಿಸುತ್ತವೆ ಮತ್ತು ರಾಷ್ಟ್ರೀಯ ಗ್ರಿಡ್ ಅನ್ನ ಸ್ಥಿರಗೊಳಿಸುತ್ತದೆ ಅನ್ನೋದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಅರುಣಾಚಲ ಪ್ರದೇಶದಲ್ಲಿ 3,689 ಕೋಟಿ ರೂಪಾಯಿ ಹೂಡಿಕೆಯನ್ನ ಒಳಗೊಂಡಿರುವ 2 ಜಲವಿದ್ಯುತ್ ಯೋಜನೆಗಳಿಗೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಂದ್ರೆ CCEA ಸೋಮವಾರ ಅನುಮೋದನೆಯನ್ನ ನೀಡಿದೆ. ಅರುಣಾಚಲದ ಶಿಯೋಮಿ ಜಿಲ್ಲೆಯಲ್ಲಿ 186 ಮೆಗಾವ್ಯಾಟ್ ಟ್ಯಾಟೂ ಐ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನಿರ್ಮಾಣಕ್ಕೆ 1,750 ಕೋಟಿ ರೂಪಾಯಿ ಮತ್ತು 240 ಮೆಗಾವ್ಯಾಟ್ ಹಿಯೋ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗೆ 1,939 ಕೋಟಿ ರೂಪಾಯಿ ಹೂಡಿಕೆಗೆ CCEA ಅನುಮೋದನೆ ನೀಡಲಾಗಿದೆ ಎಂದು ಸಂಪುಟ ಸಭೆಯ ನಂತರ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ನಮಸ್ಕಾರ.